ವೀಕ್ಷಕರೇ, ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಗೊಂದಲಗಳಿರುತ್ತೆ. ಏನಂತಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಗು ಇದ್ದಾಗ ಹಲ್ಲು ಹುಟ್ಟುತ್ತಾ ಇರುವ ಸಮಯದಲ್ಲಿ ಕೆಲವೊಂದು ಮಕ್ಕಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವೊಂದಿಷ್ಟು ಚಿಕ್ಕ ಪಾಪು ಮಕ್ಕಳಲ್ಲಿ ಏನು ಜ್ವರ ಅನ್ನೋದು ಬರುತ್ತೆ. ಮತ್ತೆ ಇನ್ನೊಂದಿಷ್ಟು ಜನರಿಗೆ ಮಕ್ಕಳು ಅಂದ್ರೆ ಒಂದು 6-7 ವರ್ಷದ ಮಕ್ಕಳಲ್ಲಿ ಹಲ್ಲು ಉದುರು ಹೋಗಿ ಶಾಶ್ವತ ಹಲ್ಲು ಹುಟ್ಟುವಾಗ ಪೇರೆಂಟ್ಸ್ ಯಾವ ರೀತಿಯಾಗಿ ಪ್ರಿಕಾಷನ್ ತಗೋಬೇಕು, ಯಾವ ರೀತಿಯಾಗಿ ಮಕ್ಕಳಿಗೆ ಅಂತಹ ಸಮಯದಲ್ಲಿ ಆರೈಕೆ ನೀಡಬೇಕು, ಮತ್ತೆ ಮಕ್ಕಳಲ್ಲಿ ಹೆಚ್ಚಾಗಿ ಕ್ಯಾವಿಟೀಸ್ಗಳಾಗ್ತಾ ಇರುತ್ತೆ, ಇವುಗಳಿಗೆಲ್ಲ ಕಾರಣ ಏನು ಅನ್ನುವಂತಹ ಒಂದಿಷ್ಟು ಗೊಂದಲ ಇರುತ್ತೆ. ಇದೆಲ್ಲ ವಿಚಾರವಾಗಿ ಮಾಹಿತಿ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿವಾನಂದ್ ಅವರಿದ್ದಾರೆ, ದಂತ ವೈದ್ಯರು. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ಚಿಕ್ಕ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಪೇರೆಂಟ್ಸ್ಗೆ ಗೊಂದಲಗಳಿರುತ್ತೆ. ಯಾಕಂತಂದ್ರೆ ಆ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅವರು ತಿಳಿಸ್ಕೊಡ್ತಾ ಇದ್ರು. ಆದ್ರೆ ಈಗ ಒಂದಿಷ್ಟು ಜನ ಹೊಸ ಮಾಡರ್ನ್ ಯುಗ ಆಗಿರೋದ್ರಿಂದ, ಏನು ಆಧುನಿಕತೆ ಬದಲಾಗ್ತಾ ಇರೋದ್ರಿಂದ ಹೊಸ ಏನು ಆಮಿಷಗಳಿಗೆ ನಾವು ಒಳಗಾಗ್ತಿದೀವಿ. ಹಾಗಾಗಿ ಚಿಕ್ಕ ಪಾಪು ಇದ್ದಾಗ, ಮೊದಲನೇದಾಗಿ ಚಿಕ್ಕ ಪಾಪು ಇದ್ದಾಗ ಕೆಲವೊಂದು ಮಕ್ಕಳಿಗೆ ಹಲ್ಲು ಏನು ಬೆಳವಣಿಗೆ ಆಗುವ ಸಮಯದಲ್ಲಿ ಜ್ವರ ಬರ್ತಾ ಇರತ್ತೆ, ನೋವು ಕಾಣಿಸ್ಕೋತಾ ಇರತ್ತೆ. ಆದ್ರೆ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಪೇರೆಂಟ್ಸ್ ಆದವ್ರಿಗೆ ಅದು ಅರ್ಥ ಆಗೋದು ಇಲ್ಲ. ಅಂತ ಸಮಯದಲ್ಲಿ ಮಕ್ಕಳು ಅಥವಾ ಪೇರೆಂಟ್ಸ್ ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸಬೇಕು? ಮೊದಲನೇದಾಗಿ ಪೇರೆಂಟ್ಸು ಏನು ಮಾಡ್ತಾರೆ, ಭಾಳಷ್ಟು ಹಾಲಲ್ಲು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಲಲ್ಲು ನೆಗ್ಲೆಕ್ಟ್ ಮಾಡಿದ್ರೆ ಮಕ್ಳಿಗೆ ಏನಾಗಲ್ಲ, ಹಾಲಲ್ಲೆಲ್ಲ ಉದುರೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ಚಿಕ್ಕದಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಅಲ್ಲೂ ನಿಮಗೆ ದೊಡ್ಡ ಪರ್ಮನೆಂಟ್ ಹಲ್ಲು ಅಂತ ಬರ್ತದೆ. ಈ ಪರ್ಮನೆಂಟ್ ಹಲ್ಲು ಬರೋದು ನಿಮಗೆ 6ರಿಂದ 8 ವರ್ಷದಲ್ಲಿ ಬರ್ತದೆ. ಸೊ ಬರೋದು ಸ್ಟಾರ್ಟ್ ಆದಾಗ ಏನಾಗ್ತದೆ, ಕ್ಯಾವಿಟಿ ನಿಮಗೆ ಆವಾಗಲೇ ನಿಮಗೆ ಏನು ಪ್ರಿವೆನ್ಷನ್ ಮಾಡಬೇಕು, ಅರ್ಲಿ ಸ್ಟೇಜ್ ಅಂದರೆ ಏನು ಮಕ್ಕಳು ಇದಿರುತ್ತಲ್ಲ, ಸೊ ಮಕ್ಕಳು ನಿಮಗೆ 6 ಇಯರ್ಸಿಂದ ಪರ್ಮನೆಂಟ್ ಹಲ್ಲು ಬರ್ತದೆ. ಸೊ ಅದಕ್ಕೆ ಮುಂಚೆ ಮೊದಲು ಸ್ಟಾರ್ಟಿಂಗ್ 6 ಮಂತ್ಸ್ ಆದಮೇಲೆ ಮಕ್ಕಳಿಗೆ ಹಾಲಲ್ಲು ಅಂತೀವಿ. ಅದು ಹಾಲಲ್ಲು ಬಂದಾಗ ಏನಾಗ್ತದೆ, ಮಕ್ಕಳು ಯೂಶಲಿ ಹೇಳ್ಬೇಕಂದ್ರೆ ದೊಡ್ಡವ್ರಿಗೆ ಬ್ರಷ್ ಮಾಡೋಕ್ಕೆ ಬರಲ್ಲ. ಎಷ್ಟೋ ಜನಕ್ಕೆ ಹೆಂಗೆ ಬ್ರಷ್ ಮಾಡ್ತೀನಿ ಸರ್, ದಿನಕ್ಕೊಂದ್ಸರಿ ಮಾಡ್ತೀನಿ ಅಂತಾರೆ. ಸೊ ಆದ್ದರಿಂದ ಈಗ ಮಕ್ಕಳಿಗೆ ಏನಂದರೆ ಪ್ರತಿನಿತ್ಯ 2 ಟೈಮ್ ಬ್ರಷ್ ಮಾಡಲೇಬೇಕಾಗ್ತದೆ. ಸೊ 2 ಟೈಮ್ ಬ್ರಷ್ ಮಾಡಿದಾಗ ನಿಮಗೆ ಮಕ್ಕಳಿಗೆ ಏನಾಗಿ ಯೂಶಲಿ ದೊಡ್ಡವರೊಂದು ಚಾಕ್ಲೇಟ್ ತಿನ್ನೋಕ್ಕಾಗಲ್ಲ. ಈಗ ಚಾಕ್ಲೇಟ್ ಆಗಲಿ ಇಷ್ಟಪಡೋದು ಮಕ್ಕಳಿದೆ. ಸೊ ನಾವು ಏನು ಮಾಡಬೇಕು ಅಂದರೆ ಆ್ಯಸ್ ಅ ಪೇರೆಂಟ್ಸು ಫಸ್ಟು ನೀವು ಮಾಡಬೇಕಾಗಿರೋದು, ಪ್ರತಿ ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಆಮೇಲೆ ಸಂಜೆ 2 ಟೈಮ್ ಬ್ರಷಿಂಗ್ ಮಾಡಲೇಬೇಕು. ಸೊ 2 ಟೈಮ್ ಬ್ರಷಿಂಗ್ ಮಾಡಿದಾಗ ಏನಾಗ್ತದೆ, ಈಗ ಮಕ್ಕಳು ಬೆಳಗ್ಗೆ ತಿಂದಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲಿಂದ ವಾಪಸ್ ಬಂದಾಗ ಮಧ್ಯೆ ಪ್ರತಿ ಸ್ಕೂಲಲ್ಲೂ ಒಂದು ಬರ್ತಡೇ ಇದ್ದೇ ಇರುತ್ತೆ. ದಿನಕ್ಕೊಂದು ಕ್ಲಾಸಲ್ಲಿ ಅಂದರೆ ಒಂದು ಕೇಕು, ಒಂದು ಬರ್ತ್ಡೇಗೆ ಚಾಕ್ಲೇಟ್ ಇದ್ದೇ ಇರ್ತದೆ. ಸೊ ಅದು ತಿಂದಾಗ ಏನಾಗ್ತದೆ, ಮಕ್ಕಳು ಕ್ಯಾವಿಟಿ ಹಂಗೆ ಇರ್ತದೆ, ನಾಳೆ ತಿರುಗಿ ಮತ್ತು ನಾಳೆ ಬೆಳಗ್ಗೆ ಬ್ರಷ್ ಮಾಡೋದು. ಸೊ ಆ್ಯಸ್ ಎ ಪ್ರೈಮರಿ ಪ್ರಿಕಾಷನ್ ಅಂದರೆ 2 ಟೈಮ್ ಬ್ರಷಿಂಗ್. ಸೊ ಎರಡನೇದಾಗಿ ಏನಂದರೆ, ಯಾವುದೇ ಒಂದು ಸಣ್ಣ ಉಳುಕಲು ನಿಮಗೆ ಪೇರೆಂಟ್ಸ್ ಕಂಡು ಬಂದಲ್ಲಿ ಏನಾಗ್ತದೆ, ಸ್ಮಾಲ್ ಕ್ಯಾವಿಟಿ ಥರ ಬರ್ತದೆ. ಈ ಅಲ್ಲಿಂದ ದಂತ ಚಿಕಿತ್ಸೆ ಏನು ಅಂದರೆ, ನೀನು ಇಮಿಡಿಯೇಟಾಗಿ ನಿಮಗೆ ಅದು ಏನು ಇಮಿಡಿಯೇಟಾಗಿ ಯಾವುದೇ ಉಳ್ಕಲ್ ಆಗೋಲ್ಲ. ಸೊ ಇಮಿಡಿಯೇಟಾಗಿ ನಿಮ್ಗೇನು ಪೇಯ್ನ್ ಬರೋಲ್ಲ. ಅದು ಸಣ್ಣದಾಗ ಒಂದು ಸ್ಮಾಲ್ ಚಿಕ್ಕಿ ಥರ ಕಾಣ್ತದೆ, ಅದನ್ನು ಸ್ಮಾಲ್ ಕೇರಿಸ್ ಅಥವಾ ಕ್ಯಾವಿಟಿ ಅಂತೀವಿ. ಸೊ ಆ ಕ್ಯಾವಿಟಿ ಆದಾಗ ಏನಾಗ್ತದೆ, ಪೇರೆಂಟ್ಸು ಅದು ಸ್ವಲ್ಪ ಈ ನಡುವಿಂದ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಅವರು ಜಾಗೃತರಾಗ್ತಾ ಇದ್ದಾರೆ. ಸರ್ ಏನೋ ಉಳ್ಕಲಿದೆ ನೋಡಿ ಸರ್, ಏನೋ ಹಾಲಲ್ಲಿ ಕಪ್ಪಿದೆ ಅಂತ, ಸ್ವಲ್ಪ ಹಲ್ಲು ಕಪ್ಪಿದೆ ಅಂತ ಅಂತಾರೆ. ಸೊ ಬಂದಾಗ ಅವೇನಾಗ್ತದೆ, ನಾವು ಸ್ಮಾಲ್ ಫಿಲ್ಲಿಂಗ್ ಅಂತೀವಿ. ಫಿಲ್ಲಿಂಗ್ ಮಾಡಿದಾಗ ಏನಾಗ್ತದೆ, ಮಕ್ಕಳಲ್ಲೂ ರೂಟ್ ಚಿಕಿತ್ಸೆ ಬರ್ತದೆ. ಸೊ ಅದು ಕ್ಯಾವಿಟಿ ಆಳವಾಗೋದು ನಾವು ಅವಾಯ್ಡ್ ಮಾಡ್ಬೋದು. ಸೊ ಅವಾಯ್ಡ್ ಮಾಡೋ ಥರ ನಾವೀಗ ಸ್ಮಾಲ್ ಫಿಲ್ಲಿಂಗ್ ಮಾಡಿದ್ರೆ ಆ ಕ್ಯಾವಿಟಿ ಪ್ರೊಸೀಡ್ ಆಗೋಲ್ಲ. ಈಗ ನೀವು ಹಂಗೆ ಬಿಡ್ತಾ ಹೋದ್ರೆ ಏನಾಗ್ತದೆ, ಈಗ ಹಾಲಲ್ಲೂ ಉದುರೋಗುತ್ತೆ ಅಂತ ಈಗ ನಮ್ಮ ಹತ್ರ ಬರೋ ಪೇಷಂಟ್ ಕೆಲವರು ಅಜ್ಜಿ ತಾತಿರು ಉದುರೋಗೋದು ಬಿಡಪ್ಪ ಏನೋ ಅಂತ ಆ ಥರ ಮಾಡೋ ಚಾನ್ಸ್ ಜಾಸ್ತಿ. ಸೊ ಅವಾಗ ಏನಾಗ್ತದೆ, ಉದುರೋಗ್ಲಿ ಅಂತ ಕಾಯೋ ಅಷ್ಟೊತ್ತಿಗೆ 6ರಿಂದ 7 ವರ್ಷ ಪರ್ಮನೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಂದು ಮಕ್ಕಳು ಪರ್ಮನೆಂಟಲ್ಲೇ ಉಳ್ಕಲ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅರಿವಿರಲ್ಲ, ಇದು ಪರ್ಮನೆಂಟ್ ಅಲ್ಲ, ಉದ್ರಲ್ಲ, ಮಿಲ್ಕ್ ಟೀತ, ಅದು ಅರಿವಿರಲ್ಲ. ಸೊ ಅದರಿಂದ ಈಗ ಅದಕ್ಕೋಸ್ಕರ ಪೇರೆಂಟ್ಸ್ ಸ್ಮಾಲ್ ಇದ್ದಾಗ ಯೂಶಲಿ ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಳಿಗೆ ಚೇಂಜಸ್ ಬರ್ತದೆ. ಸೊ ನಾವು ದಂತವೈದ್ಯರು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ, ನಿಮ್ಮ ಮಕ್ಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ನಿಮ್ಮ ದಂತವೈದ್ಯರಲ್ಲಿ ಚೆಕಪ್ ಮಾಡ್ಕೊಂಡು ಪ್ರತಿ 6 ಮಂತ್ಸ್. ಸೊ ನೀವು ಅದೊಂದು ಸೇಫರ್ ಪೀರಿಯಡ್. ಸೊ ಪ್ರತಿ 6 ತಿಂಗಳ ಪ್ರತಿಯೊಂದಲ್ಲೂ ಅಲ್ಲಿ ಹುಟ್ಟುತ್ತೆ, ಕೆಲವೊಂದಲ್ಲೂ ಬೆಳವಣಿಗೆ ಬರ್ತಾ ಇರ್ತದೆ, ಕೆಲವೊಂದಲ್ಲೂ ಪ್ರೀ ಶೆಡಿಂಗ್ ಅಂದರೆ ಬೀಳೋಕ್ಕೆ ಮುಂಚೆ ಅಲ್ಲಾಡ್ತಾ ಇರುತ್ತೆ. ಸೊ ಕೆಲವು ಅಲ್ಲಾಡಲ್ಲ ನಾವು ರಿಮೂವ್ ಮಾಡಿದ್ರೆ ಬರೋ ಪರ್ಮನೆಂಟಲ್ಲಿ ಜಾಗ ಮಾಡಿಕೊಡ್ಬೇಕು. ಸೊ ಈ ಥರ ಇದು ಪ್ರೈಮರಿ ಟ್ರೀಟ್ಮೆಂಟ್. ಸೊ ನಮ್ಮ ಮಕ್ಕಳಿಗೆ ಪ್ರಿವೆಂಟ್ ಮಾಡೋಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.